ಸರಿ ಅತ್ತೆ ಮಾವನ್ನ ಕರ್ದು ಹೇಳ್ಬಿಡಿ. ನಾವು ಹಿಂಗೆ ಬೇರೆ ಮನೆ ಮಾಡಿದ್ದೀವಿ, ನಾವು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಸುಗುಣ ಇರ್ತೀವಿ ಅಂತ ಹೇಳ್ಬಿಡ್ರಿ. ನೀವು ಬೇರೆ ಕೇಳಿದ್ರೆ ಇಲ್ಲಿ ಮನೆ ಕೊಡಲ್ಲ ಅಂತ ಹೇಳ್ತೀರಾ, ಅದಕ್ಕೇ ನಾವು ಬೇರೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಡು ಸುಮ್ಮನೆ. ಹಂಗೆಲ್ಲ ಏನು ಹೇಳೋದು ಬೇಡ. ನಾವು ಅಪ್ಪ ಬೇರೆ ಮನೆಗೆ ಹೋಗ್ತೀವಿ ಕಣಪ್ಪ, ನಾನು ಸುಗುಣ ಇಬ್ರು ಬೇರೆ ಮನೆ ಮಾಡಿದ್ದೀವಿ, ಬಾಡಿಗೆ ಮನೆಗೆ ಹೋಗ್ತೀವಿ ಅಂತ ಹೇಳ್ತೀನಿ ಅಷ್ಟೇ. ನೀವು ಬೇರೆ ಕೊಡಲ್ಲ ಹಿಂಗೆ ಹಿಂಗೆ ಅಂತ ಏನು ಹೇಳೋದು ಬೇಡ. ಸುಮ್ಮನೆ ಈಗಳಪ್ಪ ಜಗಳ ಆಡ್ಕೊಂಡು ಹೋದ್ರು ಅನ್ನೋದೊಂದು ಮಾತು ಬೇಡ ಸುಗುಣ. ಸುಮ್ಮನೆ ಒಳ್ಳೆ ಮಾತಿಂದ ಹೇಳೋಣ ಅಷ್ಟೇ ರೀ. ಒಳ್ಳೆ ಮಾತಿಂದ ಹೇಳ್ರಿ. ನಾವು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಬಾಡಿಗೆ ಮನೆಗೆ ಅಂತ ಹೇಳು ಅಷ್ಟೇ. ನಮಗೆ ಅವಾಗ ಜವಾಬ್ದಾರಿ ಇರುತ್ತೆ ಅಂತ ನಾವು ಬೇರೆ ಮನೆಗೆ ಹೋದರೆ ಜವಾಬ್ದಾರಿ ಇರುತ್ತೆ ಕೆಲಸ ಮಾಡಿಕೊಂಡು ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಂತ ಹೇಳು ಅಷ್ಟೇ. ಏನು ಹೇಳಕ್ಕೆ ಹೋಗ್ಬೇಡ. ಗಳಪ್ಪ ನಾವು ಬೇರೆ ಕೊಡಲಿಲ್ಲ ಹಂಗೆ ಹಿಂಗೆ ಅದಕ್ಕೆ ಮುಂಚ್ಕೊಂಡು ಹೋದ್ರು ಅನ್ನೋದು ಸುಮ್ಮನೆ ಯಾಕೆ. ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಚೆನ್ನಾಗಿದ್ದಂಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋದರೆ ಯಾವುದೂ ಇರಲ್ಲ. ಹೇಳ್ಬಿಡಿ ಕರೆದು. ಅಪ್ಪ ಅಪ್ಪ ಬಾರಪ್ಪ ಇಲ್ಲಿ. ಯಾಕಪ್ಪಪ್ಪ ಕರ್ದೇನಪ್ಪ? ನಮ್ಮ ಅಪ್ಪ ಇಲ್ವಿ, ಅಪ್ಪ ಇನ್ ಕರಿ. ಯಾಕಪ್ಪ ಬಾರಪ್ಪ ಇಲ್ಲಿ. ನೀವಿಬ್ರು ತಗೋನು ಒಂದು ವಿಷಯ ಹೇಳ್ಬೇಕು. ಏನಪ್ಪ, ಏನು ವಿಷಯ? ಏನಿಲ್ಲ ಕಣಮ್ಮ, ನಾವು ಬೇರೆ ಮನೆ ಮಾಡಿದ್ದೀವಿ. ನಾನು ಸುಗುಣ ಅಲ್ಲಿ ಬಾಡಿಗೆ ಮನೆ ಐತಲ್ಲ ಆ ಮನೆಗೆ ಹೋಗ್ತೀವಿ. ರಂಗಜ್ಜನ ಮನೆ ಐತಲ್ಲ ಆ ಮನೆಗೆ ಹೋಗೋಣ ಅಂತ ನಾವು ಬೇರೆ ಇರ್ತೀವಿ ಕಣಪ್ಪ. ಸರಿಯಪ್ಪ ಆಯ್ತು, ಒಳ್ಳೇದಾಗ್ಲಿ, ಇರ್ರಿ. ಅಲ್ಲ ಕಣ್ಪಪ್ಪ, ಅಲ್ಲ ಕಣಮ್ಮ, ನಿದ್ದಂಗೆನೆ ಯಾಕೆ ಬೇರೆ ಮನೆಗೆ ಹೋಗ್ತೀಯ? ಸುಮ್ಮನೆ ಬಾಡಿಗೆ ಕಟ್ಟಕ್ಕೆ ಇಲ್ಲಿ ಸುಮ್ಮನೆ ಇದಿರ್ತಾನೆ ಇರ್ರಿ. ಇಲ್ಲ ಕಣತೆ, ಬೇರೆ ಇದ್ರೆ ಸ್ವಲ್ಪ ಜವಾಬ್ದಾರಿ ಬರುತ್ತೆ, ಬೇರೆ ಮನೆ ಮಾಡ್ಕೊಂಡು ಇರೋಣ ಅಂತ ನಾವು ಬೇರೆ ಇರ್ತೀವಿ. ನಾವು ಬೇರೆ ಇರಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕೇನೆ. ಇವಾಗ ಅಷ್ಟು ಅದೆಲ್ಲ ಹೇಳೋಕ್ಕಾಗಲ್ಲ ಕಣತೆ. ನಾವು ಮುಂದೆ ಇನ್ನೂ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೇನೆ. ಅಲ್ಲ ಸುಮ್ಮನೆ ಕಂಡರ ಮನೆಗೆ ಯಾಕೆ ಬಾಡಿಗೆ ಕಟ್ತೀರಾ? ಸುಮ್ಮನೆ ಬಾಡಿಗೆ ಕಟ್ಕೊಂಡು ಏನು ಅಂತ. ಸುಮ್ಮನೆ ಬಾಡಿಗೆ ಕಟ್ಟಿದ್ರೆ ಸುಮ್ಮನೆ ಅವ್ರಿಗೆ ಯಾಕೆ ಬಾಡಿಗೆರಿಗೆಲ್ಲ ದುಡ್ಡು ಕೊಡಬೇಕು, ಮನೆ ಇದ್ದು ಕೊಟ್ಟನು ಅಂತ. ಇಲ್ಲ ಕಣತೆ, ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ. ಅಲ್ಲಿ ಸೈಟ್ ಐತಲ್ಲ ಅಲ್ಲಿ ಮನೆ ಕಟ್ಕೊಂತೀವಿ, ಅದಕ್ಕೆ ನಾವು ಬೇರೆ ಇದ್ದು ಕಟ್ಕೊಂಬನ ಅಂತ. ಸರಿಯಪ್ಪ ಆಯ್ತು ವರ್ಷ, ಇರ್ರಪ್ಪ ಇರ್ರಿ. ನಾವೇನು ಬೇಡ ಅಂಬಲ್ಲ, ನಾವು ದುಡ್ಕೊಂಡು ತಿಂತೀವಿ. ನಾವು ಬೇರೆ ಹೋಗಿ ಅಂತಂದರೆ ನಾವೇನು ಯಾರನ್ನೇನು ಇಲ್ಲಿ ಇರಪ್ಪ ಅಂಬಲ್ಲ. ಹೋಗಿ ಹೆಂಗ ಚೆನ್ನಾಗಿರ್ಲಿ ಅಂತೀವಿ. ಎಲ್ಲ ನಾ ಚೆನ್ನಾಗಿರ್ಲಿ ಹೇಳು. ನಿಮ್ಮ ಅಣ್ಣಗೆ ಬಂದ ನಿಮ್ಮ ಅಣ್ಣಗೂ ಹೇಳ್ಬಿಟ್ರಪ್ಪ. ಅಣ್ಣ ನಾವು ಆ ರಂಗಜ್ಜಾರ್ ಮನೆ ಐತಲ್ಲ ಆ ಮನೆಗೆ ಬಾಡಿಗೆಗೆ ಹೋಗ್ತಾ ಇದ್ದೀವಿ, ಆ ಮನೆಯಾಗೆ ಇರಬೇಕು ಅಂದ್ಕೊಂಡಿದ್ದೀವಿ ನಾನು ಸುಗುಣ. ಅಲ್ಲೇ ಇರ್ತೀವಿ ಕಣಣ್ಣ. ಯಾಕೆ ವರ್ಷ ಇದ್ದಕ್ಕಿದ್ದಂಗೆ ಅಂತ ಯೋಚನೆ ಯಾಕೆ ಬಂತು? ಮನೆ ಇದ್ದು ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೇಕಾದ್ರೆ ಸುಮ್ಮನೆ ಯಾಕೆ ಬೇರೆ ಹೋಗ್ತೀಯಾ? ಅಲ್ಲ ಚೆನ್ನಾಗಿರ್ಬೇಕು ಬಾಬಾ, ಎಲ್ಲರೂ ಚೆನ್ನಾಗಿರ್ಬೇಕು. ಏನಿಲ್ಲ, ನಾವು ಸುಮ್ಮನೆ ಬೇರೆ ಮಾಡ್ಕೊಂಬನ. ಬೇರೆ ಇದ್ರೆ ಸ್ವಲ್ಪ ಜವಾಬ್ದಾರಿ ಬರುತ್ತಲ್ಲ. ಮನೆಗೆ ಇದ್ರೆ ಬಿಡು, ಅತ್ತೆ ಮಾಡ್ತಾರೆ, ಮಾಮ ಮಾಡ್ತಾರೆ, ಚೈತ್ರಕ ಮಾಡುತ್ತೆ, ಬಾವ ಮಾಡ್ತಾರೆ ಅನ್ನೋದು ಒಬ್ರ ಮೇಲೆ ಒಬ್ರು ಸುಮ್ಮನೆ ಹಾಕೊಂಡು ಸುಮ್ಮನೆ ಹಿಂಗೆ ಇರ್ತೀವಿ. ಅದಕ್ಕೇನತ್ಲಾಗೆ ಬೇರೆ ಹೋದ್ರತ್ತ ಹೆಂಗೂ ಜವಾಬ್ದಾರಿ ಇರ್ತದೆ, ನಮ್ಮ ಕೆಲಸ ನಾವು ಮಾಡ್ಕೊಂಡತ್ಲಾಗೆ ಹೆಂಗೋ ಇರ್ಬೋದು ಅಂತ ಹೇಳಿ. ಸುಮ್ಮನೆ ಯಾಕೆ, ಅದಕ್ಕೆ ಅತ್ಲಾಗೆ ನಾವು ಒಂದಿಷ್ಟು ಮನೆಗಿನೇ ಕಟ್ಕೊಂಬನ, ಸೈಟ್ ಐತಲ್ಲ ಅಲ್ಲೇ ಕಟ್ಕೊಂಬನ ಅಂತೇಳಿ. ಅದಕ್ಕೆ ಸುಮ್ಮನೆ ಅಲ್ಲೇ ಕಟ್ಕೊಂಡತ್ತ ಎಲ್ಲರೂ ಚೆನ್ನಾಗಿರೋಣ. ನಾವೇನಿನ್ ಜಗಳ ಮಾಡ್ಕೊಂಡಾಗ್ಲಿ ಬೇಜಾರ ಮಾಡ್ಕೊಂಡಾಗ್ಲಿ ಏನು ಬೇರೆ ಹೋಗ್ತಿಲ್ಲ ಕಣ್ಬವ. ಸುಮ್ಮನೆ ಬೇರೆ ಇದ್ರೆ ಒಂಥರ ಏನೋ ಜವಾಬ್ದಾರಿ ಇರುತ್ತೆ ಅಂತ ಹೋಗ್ತಾ ಇದೀವಿ ಅಷ್ಟೇನೆ. ಸರಿಯಮ್ಮ ಆಯಿತು. ನೀವೇ ಬೇರೆ ಹೋಗ್ತೀವಿ ಅಂದಾಗ ನಾವಿನ್ನೇನು ಹೇಳೋಕ್ಕಾಗಲ್ಲ. ನಾವು ಒಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ, ಎಲ್ಲರ ಜೊತೆಗಿದ್ರೆ. ನೀವು ಬೇರೆ ಹೋಗ್ತೀವಿ ಅಂತ ನೀವು ಇಷ್ಟಪಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ಸರಿಯಮ್ಮ ಆಯಿತು, ಒಳ್ಳೇದಾಗಲಿ, ಹೋಗ್ರಿ. ಆ ಪಾತ್ರೆ ಎಲ್ಲ ನಮ್ಮ ಮ್ಯಾಲೆ ಕಟ್ಟಿಕ್ಕಿದ್ದೀನಲ್ಲಮ್ಮ, ಅವನ್ನೆಲ್ಲ ಅವನ್ನೆಲ್ಲ ತಗೊಂಡು ನಿಮ್ಗೆ ಯಾವ ಬೇಕು ಅವ್ನು ಮಾಡ್ಕೊಂಡು ಉಂಬಕ್ಕೆಲ್ಲ ತಗೊಳ್ರಿ. ಸ್ವಲ್ಪ ಕೊಡತ್ತೆ ಸಾಕು. ಇವಾಗ ಮಾಡ್ಕೊಂಡು ಊಟ ಮಾಡೋಕೆ ಸರಿಯಾಗಿ ನಾನೆಲ್ಲ ಆಮೇಲೆ ತಗೊಂತೀನಿ. ಪಾತ್ರೆ ಸಾಮಾನಿಂದ ಎಲ್ಲ ಯಾವ ಲೆಕ್ಕ. ಅದಕ್ಕೇನು ಬಂದರು, ಅದಕ್ಕೆಗೂ ಹೇಳ್ಬಿಡ್ತೀನಿ. ಅದಕ್ಕೆ ನಾವು ಬೇರೆ ಹೋಗ್ತಾ ಇದ್ದೀವಿ, ನಾನು ಸುಗುಣ ಬೇರೆ ಮನೆ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಅದಕ್ಕೆ ಬೇರೆ ಮನೆಗೆ ಯಾಕೆ, ಏನಾಯ್ತು ವರ್ಷ? ಯಾಕೆ ಬೇರೆ ಮನೆಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಇದ್ಬಿಡಿ, ಮನೆ ಐತಲ್ಲಪ್ಪ. ಯಾಕೆ ಸುಮ್ಮನೆ ಬೇರೆ ಹೋಗ್ಕೊಂಡು ಎಲ್ಲರೂ ಜೊತೆಗೆ ಚೆನ್ನಾಗಿರ್ಬೇಕಾದ್ರೆ ಯಾಕೆ ಬೇರೆ ಹೋಗ್ತೀರಾ? ಏನಿಲ್ಲ ಕಣಕ್ಕ, ಸುಮ್ಮನೆ ಹಂಗೆ ಏನೋ ಸ್ವಲ್ಪ ಬೇರೆ ಹೋದ್ರೆ ಜವಾಬ್ದಾರಿ ಬರುತ್ತಲ್ಲ, ನಾವು ಏನೋ ಒಂದು ಸ್ವಲ್ಪ ಮಾಡ್ಕೋಬೇಕಲ್ಲ ಮನೆಗೇನೇನ. ಅದಕ್ಕೆ ಬೇರೆ ಇದ್ರೇನೆ ಜವಾಬ್ದಾರಿ ಬರೋದಿಲ್ಲ, ಅಂದರೆ ಜವಾಬ್ದಾರಿ ಇರಲ್ಲ ಮನುಷ್ಯನಿಗೆ. ಅಯ್ಯೋ ನಾವು ನಮ್ಮ ಮನೆ ಕೆಲಸ ಮಾಡ್ಕೋಬೇಕು, ನಮ್ಮ ಮನೆಗೆ ಚೆನ್ನಾಗೆ. ಇವಾಗ ಒಬ್ರ ಮೇಲೆ ಜಾಸ್ತಿ ಜನ ಇದ್ದಷ್ಟು ಬೇಜವಾಬ್ದಾರಿ ಥರ ಜಾಸ್ತಿ. ಬಿಡು, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋದೊಂಥರ ಬೇಜಾರಾಗುತ್ತೆ. ಅದಕ್ಕೇ ನಾವು ಬೇರೆ ಇದ್ದರೆ ಸ್ವಲ್ಪ ನಮ್ಮ ಕೆಲಸ ನಾವು ಮಾಡ್ಕೊಂಡು ಬೇಗ ಅತ್ಲಾಗೆ ಏನೋ ಒಂದು ಮಾಡ್ಕೋಬೋದು ಅಂತ ಹೇಳಿ ಅಷ್ಟೇ. ಅದಕ್ಕೆ ಬೇರೆ ಹೋಗ್ತಾ ಇದ್ದೀವಿ, ಬೇರೆ ಮನೆ ಮಾಡಿ ನೋಡಿದ್ದೀನಿ, ಅದಕ್ಕೆ ಬಾಡಿಗೆ ಮನೆ ಹೋಗೋಣ ಅಂತ ಹೇಳಿ. ಸರಿ ಅಮ್ಮ ಆಯಿತು. ಹಿಂಗೆ ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ನಮಗಂತೂ ಬೇಜಾರಾಗುತ್ತಮ್ಮ.
ಅಯ್ಯೋ ಬೇಜಾರು ಮಾಡ್ಕೋಬೇಡಕ್ಕ. ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಾಗಿಲ್ಲ. ಈಗ ನಾವು ಬೇಜಾರಾಗಿ ಏನು ಹೋಗ್ತಾ ಇಲ್ಲ, ನೀವು ಯಾಕೆ ಬೇಜಾರು ಮಾಡ್ಕೊಳ್ತೀರಾ? ನಾವು ಚೆನ್ನಾಗಿದ್ದಂಗೆನೆ ಅತ್ಲಾಗೆ ಸುಮ್ಮನೆ ಬೇರೆ ಮಾಡ್ಕೊಂಡ್ರೆ ಜವಾಬ್ದಾರಿ ಇರುತ್ತೆ ಅನ್ನೋದು ಅಷ್ಟೇನೆ. ಬೇರೆ ಕಾರಣ ಯಾವುದೂ ಇಲ್ಲ, ಸರಿನಾ? ನೀವೇನು ಅವೆಲ್ಲ ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗ್ಬೇಡಿ ಕಣಕ್ಕ. ಅಲ್ಲ ಜೊತೆಗಿದ್ರೆ ಎಲ್ಲರೂ ಚೆನ್ನಾಗಿರುತ್ತಲ್ಲ. ಮನೆಯಾಗ ಈಗ ಒಬ್ಬರೇ ಎಲ್ಲ ಇರೋದ್ಕಿನ್ನ ನೀವು ಇದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಒಟ್ಟಿಗೆ ಇದ್ರೆ ಈಗ ದೊಡ್ಡ ಸಂಸಾರ, ದೊಡ್ಡ ಕುಟುಂಬ ಆದರೆ ಒಂದು ನೋಡೋಕೊಂದು ಚಂದ. ನಮ್ದು ಹೆಂಗೋ ಅತ್ಲಾಗೆ ಇವಾಗ ನಾವು ನೀವು ಇವಾಗ ನಮ್ಮ ಮಗಳು ಒಬ್ಳು ಇರೋದಕ್ಕೆ ನೀವು ಹೆಂಗೂ ನಮ್ಮ ಮಗಳನ್ನ ಎಷ್ಟು ಚೆನ್ನಾಗಿ ಆಟ ಆಡಿಸ್ತೀರಾ ಎಲ್ಲನ ನೋಡೋಕ್ಕೇನೋ ಒಂಥರ ಚೆನ್ನಾಗಿ ಎಲ್ಲರೂ ಜೊತೆಗಿದ್ರೆ. ನಾವಿನ್ನೇನು ಬೇರೆ ಊರಿಗೆ ಎಲ್ಗೂ ಹೋಗ್ತಾ ಇಲ್ಲ ಹೇಳು, ಇಲ್ಲೇ ಇರ್ತೀವಲ್ಲ. ಇಲ್ಲೂ ಆಟ ಆಡಿಸ್ತೀವಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ, ಆಟ ಆಡಿಸ್ತೀವಿ. ಹೆಂಗೋ ಅದ್ಲಾಗೆ ಬೇರೆ ಮಾಡ್ಕೊಂಬಣ ಅಂತ ಹೇಳಿ ಅಷ್ಟೇನೆ. ಏನು ಯಾವುದೇ ಬೇರೆ ಏನು ಕಾರಣ ಇಲ್ಲ. ಅವೇನು ಮನಸ್ಸನ್ನ ಇಕ್ಕಮ್ಮಕ್ಕೆ ಹೋಗ್ಬೇಡ್ರಿ ಕಣಕ್ಕ. ಸರಿ ಅಮ್ಮ, ಆಯಿತು. ಬನ್ನಿ, ಮೇಲೆ ಪಾತ್ರೆ ಸಾಮಾನೆಲ್ಲ ಇದಾವಲ್ಲ ಅವನ್ನ ತಕ್ಕೊಡ್ ಬರ್ರಿ. ಅವನ್ನೆಲ್ಲ ತೊಳೆದುಕೊಂಡು ಅಲ್ಲಿಗೆಲ್ಲ ತಗೊಂಡೋಗ್ಬಿಡೋಣ. ಆ ಮನೆಗೆಲ್ಲ ಇಟ್ಬಿಟ್ರೆ ಆಲೂಕ ಶಾಸ್ತ್ರ ಮಾಡೋಕ್ಕಾಗುತ್ತೆ. ಅಕ್ಕರು ಬೇರೆ ಇಬ್ಬರು ಇದ್ದಾರೆ, ಅವರು ಎಲ್ಲ ಇರ್ತಾರೆ. ಹೆಂಗೋ ಅವ್ರು ಇದ್ದಂಗೆ ಆಲೂಕ ಶಾಸ್ತ್ರ ಮಾಡೋಣ. ಸರಿ ಬಾ ಹೋಗೋಣ. ಅಲ್ಲ ಯಾಕಪ್ಪ ಇವನು ವರ್ಷ ಬೇರೆ ಹೋಗ್ತೀನಿ ಅಂತಾನೆ ಸುಮ್ಮನೆ ಬೇರೆ ಹೋಗಿ ಬಾಡಿಗೆ ಕಟ್ಟೋದು ಮನೆ ಇದ್ದು ಕೊಟ್ಟನು. ಯಾಕಪ್ಪ ಅವ್ರವ್ರ ಇಷ್ಟ, ಅವ್ರಿಗಿಷ್ಟ ಬಂದಂಗೆ ಅವ್ರು ಮಾಡ್ಕೊಂತಾರೆ. ಈಗ ನಾವು ಹೋಗ್ತೀವಿ ಬೇರೆ ಇರ್ತೀವಿ ಅಂತ ಹೇಳಿದಾಗ ನಾವು ಈಗ ಇಲ್ಲಾದರೂ ಭಾಗ ಕೊಡಲೇಬೇಕು. ಭಾಗ ಕೇಳಿದ್ರು ಕೊಡಲಿಲ್ವಾ? ಬೇರೆ ಇರ್ತೀವಿ ಅಂದಾಗ ನಾವು ಅದಕ್ಕೂ ಬೇಡ ಅಂದರೆ ಹೆಂಗಪ್ಪ ಸರಿಯಾಗುತ್ತೆ? ಅವ್ರವ್ರ ಜನ ಅವ್ರು ರೂಪಿಸ್ಕೋಬೇಕು. ಸುಮ್ಕಿರು. ನಾವಿನ್ನೇನು ನಾವು ಮಾಡೋ ಕರ್ತವ್ಯ ಮಾಡಿದ್ದೀವಿ, ಮದುವೆ ಮಾಡಿದ್ದೀವಿ, ನಾವು ಬೆಳೆಸಿ ಸಾಕಿ ಸಲ್ವಿ ಇವಾಗ ಮದುವೆ ಮಾಡಿದ್ದೀವಿ. ನಮ್ದೇನು ಕರ್ತವ್ಯ ಐತೆ ನಾವು ಅದು ಮಾಡಿದ್ದೀವಿ ತಂದೆ ತಾಯಿಯಾಗಿ. ನೀವಿನ್ನು ಮುಂದಕ್ಕೆ ನೀವು ನಿಮ್ಮ ಜೀವನ ರೂಪಿಸ್ಕೊಳ್ಳೋದು ನಿಮ್ದಲ್ಲ. ಅದಕ್ಕೆ ನಾವು ಇನ್ನೇನು ಹೇಳೋಕ್ಕಾಗುತ್ತಪ್ಪ? ಮದುವೆ ಆದಮೇಲೆ ಅವ್ರವ್ರ ಇಷ್ಟ, ಅವ್ರು ಹೆಂಗೇನೋ ಮಾಡ್ಕೊಂತಾರೆ ಬಿಡಪ್ಪ ಅಂತ. ಏನೋ ಬೇರೆ ಹೋಗಿ ಮನೆಗಿನ ಕಟ್ಕೊಂತೀನಿ ಸೈಟ್ನಾಗೆ ಅಂತಾನೆ ಈ ಮನೆ ಕೇಳ್ತಿದ್ರು. ನಾವು ಕೊಡಲ್ಲ ಅಂತ ಒಪ್ಕೊಂದಿಲ್ಲದಕ್ಕೆ ಇವಾಗ ಹೆಂಗಾತಾಗಿ ನಮ್ಮ ಸೈಟ್ನಾಗೆ ನಾವು ಕಟ್ಕೊಂತೀವಿ ಅಂತಾರೆ. ಎಲ್ಲದಕ್ಕೂ ಒಡ್ಡಿ ಮಾಡಿರಿ ಹೆಂಗಾಗುತ್ತಪ್ಪ? ಬಿಡಪ್ಪ, ಕಟ್ಕೊಂಡು ಚೆನ್ನಾಗಿರ್ಲಿ ಹೇಳು. ಕಣ್ಮಮ್ಮ ಚೆನ್ನಾಗಿರ್ಲಿ ಬಿಡು. ಚೆನ್ನಾಗಿದ್ರೆ ನೋಡ್ಬೋದಪ್ಪ ಯಾರೇ ಆಗಲಿ. ಯಾರಪ್ಪ ಇವರು ಅಂದ್ರೆ ನನ್ನ ಮೈದ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಚೆನ್ನಾಗಿದ್ರೆ ಸಾಕು. ನಾವು ಚೆನ್ನಾಗಿರ್ಲಿ ಅಂತಲೇ ಬಯಸ್ತೀವಿ. ಯಾರನ್ನೇ ಆಗಲಿ ಚೆನ್ನಾಗಿರ್ಲಿ ಅಂತಲೇ ಬಯಸ್ತೀವಿ ಕಣ್ಬವ. ಸರಿ ಕಣ್ಮಮ್ಮ ಬಿಡು, ನೀನು ಯಾ ತೊಂಬಕ್ಕೆ ಹೋಗ್ಬೇಡ. ಚೆನ್ನಾಗಿರ್ಲಿ ಸುಮ್ಕಿರಪ್ಪ, ನೀನು ಏನು ಅನ್ಬೇಡ. ಅಲ್ಲ ನಾನಿನ್ನು ಯಾ ತೊಂಬಕ್ಕೆ ಹೋಗೋಣ? ನಾನು ಯಾ ತೊಂಬಕ್ಕೆ ಹೋಗಲ್ಲ, ಏನಿಲ್ಲ. ಅಲ್ಲ ಕೇಳಿದೆ ಅಷ್ಟೇ. ಅವ್ರವ್ರ ಇಷ್ಟ, ನಾವು ಏನು ಮಾತಾಡೋದಲ್ಲ. ಇವಾಗ ಅವ್ರಿಗೇನು ಅನ್ನಿಸ್ತೋ ಏನು. ಈಗ ನಾವು ಬೇರೆ ಇರ್ತೀವಿ ಅಂತ ಹೇಳ್ದಾಗ ಏನು ಮಾಡೋಕ್ಕಾಗಲ್ಲ. ಅದೇ ಯೋಚನೆ ನಮಗೆ ಬಂದಿದ್ರೆ ಅವ್ರು ಆ ಥರ ಅಂದಿದ್ರು ನೋಡಪ್ಪ ನಮ್ಮ ಇಷ್ಟ ಅಮ್ಮಂಗೆ ಆಗೋದು. ಬಿಡು, ಏನು ಮಾಡೋಕ್ಕಾಗುತ್ತೆ? ಅಲ್ಲ ನಾವು ಸುಮ್ಮನೆ ಯಾಕೆ ಬಾಡಿಗೆ ಕಟ್ಕೊಂಡು ಅಂತ ಹೇಳಿ ಅಷ್ಟೇನಿ. ಸುಮ್ಮನೆ ಯಾಕಮ್ಮ ಕಂಡರಿಗೆ ಮನೆ ಬಾಡಿಗೆ ಕಟ್ಕೊಂಡು ಕಂಡ ಮನೆಗಳಿಗೆ ಇಟ್ಕೊಂಡು ನಮ್ಮ ಮನೆಗೆ ಕೊಟ್ಟು ಅಮ್ಮಂಗೆ ಆಗುತ್ತೆ. ನಮ್ಮ ಸುಗುಣ ಇಲ್ಲೋದವ್ ಥರ ಮಾಡ್ತಾಳೆ ಕಣೆ. ಏನೇನು ಚೈತ್ರ ಸುಮ್ಮನಿರತ್ಲಾಗಿ. ನೀನೇನು ಮಾತಾಡೋಕೋಗ್ಬೇಡ, ಸುಮ್ಮನಿರ. ಮತ್ತೆ ನೀನು ಖಾಲಿ ಬಿಡ್ತೀನಿ. ಈಗ ಯಾಕೆ ಇವಾಗ ನಾವು ಯಾತು ಮಾತಾಡಿಲ್ಲ. ನೀನು ಹಂಗೆ ಹಿಂಗೆ ನೀವು ಇಲ್ಲೋದು ಮಾಡ್ತೀರಂತ ಏನು ಮಾತಾಡೋಕೋಗ್ಬೇಡ, ಸುಮ್ಮನಿರು. ಹೆಂಗನ ಮಾಡ್ಕೊಂಬ್ಲೇಳು. ಅವ್ರು ಬೇರೆ ಹೋಗ್ತೀವಿ ಅಂತಾರೆ ಅವ್ರು ಇಷ್ಟಪಟ್ಟು. ಇವಾಗ ಯಾಕೆ ಅವರು ಏನು ಅಂದಿಲ್ಲ, ನಾವು ಏನು ಅಂದಿಲ್ಲ ಅತ್ತ ಸುಮ್ಮನೆ ಅವ್ರು ಬೇರೆ ಇರ್ತೀವಿ ಅಂತಾರೆ. ಖುಷಿಯಿಂದ ಇರಲಿ ಬಿಡು. ಅಷ್ಟೇನೆ, ಸುಮ್ಮನೆ ಏನು ಮಾತಾಡೋದಲ್ಲ. ಅಲ್ಲ ನಾನಿನ್ನೇನು ಮಾತಾಡೋಕೆ ಹೋಗೋಣ? ನಾನು ಹೇಳ್ದೆ ಅಷ್ಟೇನೆ. ಸುಮ್ಮನೆ ಯಾಕೆ ಇಲ್ಲೋದು ಮಾಡ್ಕೊಂಡು ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸುಗುಣ ಯಾಕ ನಾವು ಬೇರೆ ಮನೆಗೆ ಹೋಗ್ತೀವಿ, ನಾವು ಬೇರೆ ಇರ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಯಾಕೋ ಏನೋ ಗೊತ್ತಿಲ್ಲ. ನಾವು ಅತ್ಲಾಗೆ ಇರ್ಲೇಳು ಅಂತ ಸುಮ್ಮನಾಗಿದ್ದೀವಿ. ನಮಗೆ ಜವಾಬ್ದಾರಿ ಬರಬೇಕು, ನಮ್ಮ ಮನೆ ಅಂತ ಇದ್ರೆ ನಮಗೆ ಜವಾಬ್ದಾರಿ ಬರುತ್ತೆ ಅಂತ ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡ್ರಿ, ಚೆನ್ನಾಗಿರ್ಲಿ. ಎಲ್ಲಾರ ಚೆನ್ನಾಗಿದ್ರೆ ನಾವು ಬಿಡಪ್ಪ ಯಾರಪ್ಪ ಇವರು ಅಂತ ಹೇಳ್ದಾಗ ನಮ್ಮ ಇದನ್ನ ಚೆನ್ನಾಗಿದ್ದಾನೆ ಅಂತೇಳಿ ನಾವು ಅಮ್ಮೆಯಿಂದ ಹೇಳ್ಕೊಬೋದು. ಏನೋ ಸ್ವಲ್ಪ ಕೆಟ್ಟು ಬಂದರೆ ನಮಗೂ ಹೇಳಕ್ಕೆ ಒಂಥರ. ಚೆನ್ನಾಗಿದ್ರೆ ಯಾರ ಹತ್ರ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಚೆನ್ನಾಗಿರ್ಲಿ ಹೇಳು, ನಾವು ಚೆನ್ನಾಗಿರೋದೇ ಬಯಸೋದು. ಎಲ್ಲನ ಚೆನ್ನಾಗಿರಲಿ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.